ನಮಸ್ಕಾರ. ನಮಸ್ಕಾರ. ಇವತ್ತಿನ ರಾಜಕೀಯದಲ್ಲಿ ತುಂಬಾನೇ ಏರುಪೇರು ಆಗ್ತಾ ಇದೆ. ಇವಾಗ ತಾವು ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ರಿ, ಇಷ್ಟು ದಿವಸ ಆಯ್ತು. ಮತ್ತೆ ತಾವು ತಮ್ಮ ತಾಯಿ ಕೂಡ ಕಾರ್ಪೊರೇಟ್ ಆಗಿದ್ದಾರೆ. ಈ ಜನಸೇವೆ ಮಾಡೋದು ಹೇಗೆ ಅನಿಸ್ತದೆ ಸರ್ ತಮಗೆ? ಜನಸೇವೆ ಮಾಡಕ್ಕೆ ನಮ್ಗಲ್ಲಿ ನಮ್ ಕುಟುಂಬದವ್ರಿಗಾಗ್ಲಿ ಜನರ ಸೇವೆ ಮಾಡ್ಬೇಕಂತ ನಮ್ದೊಂದು ಬಹಳಷ್ಟು ಇಚ್ಛಾಶಕ್ತಿ ಮೊದಲಿನಿಂದ ಇದೆ. ಅಧಿಕಾರ ಇರ್ಲಿ ಬಿಡ್ಲಿ, ನಮ್ ತಾಯಿಯವ್ರಿಗೆ ಮಹಾನಗರ ಪಾಲಿಕೆ ಸದಸ್ಯರಾದ್ಮೇಲೆ ನಾವು ನಮ್ಮ ವಾರ್ಡ್ ನಲ್ಲಿ ಹಲವಾರು ಡೆವಲಪ್ಮೆಂಟ್ ಆಗ್ಲಿ, ಯಾವ ವಿಷಯಗಳು ಇಂದ ಒಂದು 15-20 ವರ್ಷದಿಂದ ಯಾವ ವಾರ್ಡ್ ನಲ್ಲಿ ಡೆವಲಪ್ ಆಗಿಲ್ಲ ಅಂತ ಕೆಲಸಗಳು ಎಲ್ಲ ನಾವು ಅನುಕೂಲ ಜನರಿಗೆ ಮಾಡಿಕೊಟ್ಟಂತ ಕೆಲಸ ನಾವು ಮಹಾನಗರ ಪಾಲಿಕೆಯಿಂದ ಆಗಿದೆ. ಈಗ ಇದ್ದಂತ ಸರ್ಕಾರ, ಈಗ ಇದ್ದಂತ ಶಾಸಕರು ಉತ್ತರದಲ್ಲಿ ಅವರು ಆ ಪಾರ್ಟಿ ಈ ಪಾರ್ಟಿ ಅಂತ ರಾಜಕೀಯ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಕಾರ್ಪೊರೇಟರ್ ಅಲ್ಲಿ ಗೆದ್ದಂತ ನಮ್ಮ ತಾಯಿಯವರು ಇತಿಹಾಸ ಸೃಷ್ಟಿಯಾಗಿದೆ ಆ ಭಾಗದಲ್ಲಿ. ಅಲ್ಲಿ ಮುಸ್ಲಿಮ್ಸ್ ಜನಾಂಗ ಅಲ್ಲಿ ನಮ್ಗೆ ಒಂದು ಆಯ್ಕೆ ಮಾಡಿ ನಮ್ಮ ತಾಯಿಯರಿಗೆ ಮಹಾನಗರ ಪಾಲಿಕೆ ಸದಸ್ಯರು ಮಾಡಿದಾರೆ ಅಂದ್ರೆ ಆ ಜನರನ್ನು ಋಣ ನಾವು ತೀರ್ಸಕ್ ಆಗಲ್ಲ. ಯಾಕಂದ್ರೆ ಅವ್ರ ಜಾತಿ ನೋಡಿಲ್ಲ, ಯಾವ ಸಮಾಜ ನೋಡಿಲ್ಲ. ನಮ್ಮ ತಾಯಿ ಅವರಿಗೆ BCB ಕ್ಯಾಟಗರಿನಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾವು ಬಹಳಷ್ಟು ಮಹಾನಗರ ಪಾಲಿಕೆಯಲ್ಲಿಂತ ಅಭಿವೃದ್ಧಿ ಮಾಡ್ಬೇಕು ಆ ವಾರ್ಡಿಗೆ ಅಂತ ನಾವು ಬಹಳಷ್ಟು ಸ್ವತಃ ನಾನೇ ಬಡ್ದಾಡ್ತಾ ಇದ್ದೀನಿ. ಮೊನ್ನೆ ನಮ್ಮ ತಾಯಿಯವ್ರನ್ನು GB ನಲ್ಲಿ ದನಿ ಎತ್ತಂತ ಕೆಲಸ ಮಾಡಿದ್ರು. ಅಲ್ಲಿ ಅಭಿವೃದ್ಧಿ ಅನುದಾನ ನಮ್ಗೆ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಶಾಸಕರು KKRDB ಬಜೆಟ್ ಬರ್ತಾ ಇದೆ, ತಮ್ಮ ಕಾರ್ಪೊರೇಟರ್ಸ್ ವಾರ್ಡ್ ನಲ್ಲಿ ಕೋಟಿ ಗಂಟೆ ಬಜೆಟ್ ಕೊಡ್ತಾ ಇದ್ದಾರೆ. ನಾವು ಹಲವಾರು ಸಲ ಅವ್ರಿಗೆ ಭೇಟಿ ಆದಾಗ ಆಗ್ಲಿ, ಹಲವಾರು ಸಲ ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ, ಮೇಯರ್ ಅವರಿಗೆ ನಾವು ಮನವಿಗಳು ಸಲ್ಲಿಸಿದವು. ಸಲ್ಲಿಸಿದಾಗ ನಮ್ಮ ವಾರ್ಡಿಗೆ ಯಾವ್ದು ಅಭಿವೃದ್ಧಿ ಅನುದಾನ ನಮ್ಗೆ ಬಿಡುಗಡೆ ಮಾಡಿಲ್ಲ. ಇದು ಎಲ್ಲೊಂದ್ ಕಡೆ ಪರ್ಸನಲ್ ಆಗಿ ಅವರು ತಗೋತಾ ಇದ್ದಾರ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಎಲ್ಲಿ ತಪ್ಪು ನಡೆಯುತ್ತೆ ಅಲ್ಲಿ ಕೃಷ್ಣ ರೆಡ್ಡಿ ಇರ್ತಾರೆ, ಹೆಸರು ಸರಿ. ಎಲ್ಲಿ ತಪ್ಪು ನಡೀತಾ ಅಲ್ಲಿ ತಾವು ಇರ್ತೀರಿ ಅಂತ ಕಲ್ಪಿಸಿದಾಗ ಮಾತಾಡ 100%. ನಾನು ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ದನಿ ಎತ್ತಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜನರು ಇವತ್ತ ಒಂದು ಅಧಿಕಾರ ಕೊಡ್ಬೇಕಂದ್ರೆ ಅಧಿಕಾರ ಕೊಟ್ಟಂತ ವ್ಯಕ್ತಿಗೆ ಬಹಳಷ್ಟು ಅವ್ರ ಮೇಲೆ ಒಂದು ಆಸೆ ಇಟ್ಕೊಂಡು ಕೊಡ್ತಾರೆ. ಅಭಿವೃದ್ಧಿ ಆಗ್ಲಿ, ಸಮಾಜ ಸೇವೆಗಳು ಆಗ್ಲಿ, ಬಹಳಷ್ಟು ಯಾವ್ದು ಈಗ ಜನ ನಾಯಕ ಬೆಳೀತಾ ಇದ್ದಾನೆ ಅಂದ್ರೆ ಒಂದು 10 ಜನ ಒಳ್ಳೇದಕ್ಕೂ ಕಾಲ್ ಮಾಡ್ತಾರೆ, ಕೆಟ್ಟದಕ್ಕೂ ಕಾಲ್ ಮಾಡ್ತಾರೆ. ಅದು ನಮ್ಮ ಮೇಲೆ ಇರುತ್ತೆ ಯಾವ ತರ ನಾವು ಅವರಿಗೆ ಅಟೆಂಡ್ ಮಾಡ್ಬೇಕು, ಯಾವ ವಿಷಯದಾಗ ನಾವು ಇನ್ವಾಲ್ವ್ ಆಗ್ಬೇಕು, ಯಾವ ವಿಷಯದಾಗ ನಾವು ಆಗ್ಬೇಡ ಅಂತ ವಿಚಾರ ಬಂದಾಗ ನಾವು ವಿಚಾರ ಮಾಡಿ ಹೆಜ್ಜೆ ಇಡೋರು. ಯಾಕಂದ್ರೆ ಈಗ ಎಲ್ಲಾ ವಿಷಯದಾಗ ನಾವು ಹೋಗಕ್ ಬರಲ್ಲ. ಕೆಲವು ಫ್ಯಾಮಿಲಿ ವಿಷಯ ಬಂದಾಗ ನಾವು ಇಂಟರ್ಫೇರ್ ಆಗಲ್ಲ. ಕೆಲವು ತಪ್ಪು ಕೆಲಸ ಮಾಡಿದಾಗ ನಾನು ಸಪೋರ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಒಂದು ಸಮಾಜಿಗೆ ಅನ್ಯಾಯ ಆಗಿದೆ, ಒಂದು ಕುಟುಂಬದ ಅನ್ಯಾಯ ಆಗಿದೆ ಅಂದಾಗ ನಾವು ಹೋರಾಟ ಮಾಡ್ತು. ಅವ್ರ ವಿರುದ್ಧ ದನಿಯತ್ತಂತ ಕೆಲಸ ನಮ್ಮ ಪಕ್ಷನೂ ಮಾಡ್ತದೆ. ನಾವು ಬಿ ಲೋಕಲ್ ನಲ್ಲಿ ನಿಷ್ಠಾವಂತಾಗಿ ನಾವು ಬಹಳ ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯಗಳು ನಾನು ಪ್ರಸ್ತಾವನೆ ಮಾಡ್ತಾ ಇರ್ತೀನಿ. ಈ ರಾಜಕೀಯ ಅಂದ್ರೆ ಕೃಷ್ಣ ರೆಡ್ಡಿ ಹೆಸರನ್ನು ಮನೆ ಮಾರ್ಚ್ಬೇಕು ರಾಜಕೀಯದಲ್ಲಿ ಅನ್ನೋರು ತುಂಬಾ ಜನ ಇದ್ದಾರೆ ಅಂತ ಅನ್ಸುತ್ತೆ. ನೋಡಿ, ರಾಜಕೀಯದಲ್ಲಿ ಹಿಡಿದು ಜಗ್ಗೋರು ಬಹಳ ಜನ ಇರ್ತಾರೆ. ನಂದು ರಾಜಕೀಯ, ನಾನು ಸೆಲ್ಫ್ ಮೇಡ್ ರಾಜಕಾರಣಿ. ನಮ್ಮ ತಂದೆಯವರು ಯಾವುದು ರಾಜಕೀಯ ಮಾಡಿಲ್ಲ, ರಾಜಕಾರಣಿ ಮಾಡಿಲ್ಲ. ನಮ್ಮ ತಾಯಿಯವ್ರು ಬಿ ಅವ್ರು ಎಂದೂ ರಾಜಕೀಯದಲ್ಲಿ ಹೆಜ್ಜೆ ಇಟ್ಟಿಲ್ಲ. ಆ ಭಾಗದಾಗ ಒಂದು ಕ್ಯಾಟಗರಿ ಬಂದಾಗ ನಮ್ಮ ವರಿಷ್ಠರು, ನಮ್ಮ ನಾಸಿರ್ ಉಸ್ತಾದ್ ಅವ್ರು ನಮ್ಮ ಉತ್ತರ ಕ್ಯಾಂಡಿಡೇಟ್ ಆಗಿದ್ರು, ನಮ್ಮ ಪಾರ್ಟಿ ಸೀನಿಯರ್ ಲೀಡರ್, ನಮ್ಮ ಪಾರ್ಟಿದವರು ಹಲವಾರು ಸೀನಿಯರ್ ಲೀಡರ್ಸ್ ಆ ಭಾಗದ ಕ್ಯಾಟಗರಿ ಬಂದಿದೆ. ತಾಯಿಯವರಿಗೆ ನಾವು ಮಹಾನಗರ ಪಾಲಿಕೆ ಸದಸ್ಯರು ಮಾಡೋಣ ಅಂದಾಗ ನಾವು ಬಹಳಷ್ಟು ವಿಚಾರ ಮಾಡಿ ಹೆಜ್ಜೆ ಇಟ್ಟಂತ ಕೆಲಸ. ನಮ್ಮ ತಾಯಿಯವರು ರಾಜಕಾರಣಿ ಮಾಡಿಲ್ಲ. ನಾವು ಕನ್ವಿನ್ಸ್ ಮಾಡಿ ಒಂದು ಒಳ್ಳೇದು ಆಗ್ತದಂತ ನಮ್ಮ ತಾಯಿಯವರಿಗೆ ಏನದ ಕನ್ವಿನ್ಸ್ ಮಾಡಿ ಮೇಲೆ ನಿಂತ ಮೇಲೆ ಜನ ಅಲ್ಲಿ ಆಶೀರ್ವಾದ ಮಾಡಿದ್ರು, ಗೆದ್ದರು. ಈಗ ನಾನು ಸೆಲ್ಫ್ ಮೇಡ್ ಆಗಿ ನಾನು ಬೆಳೀತಾ ಇದ್ದೀನಿ. ಈ ಪಕ್ಷಕ್ಕೆ ನಾನು ಬಂದು 18 ವರ್ಷ ಆಗಿದೆ. ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ JDS ಪಕ್ಷ ಜೆಂಡಾ ಹಿಡಿದಂತ ವ್ಯಕ್ತಿ ನಾನು.
ಇವತ್ತು ನಮ್ಮ ಪಾರ್ಟಿನಲ್ಲಿ 18 ವರ್ಷ ಯಾರು ಪಾರ್ಟಿನಲ್ಲಿ ಇದ್ದ ಸೀನಿಯರ್ ದಾಗ ಕೌಂಟ್ ಆಗ್ಬಿಡ್ತಾರೆ. ಈಗ ನಂದು ವಯಸ್ಸು ಅಷ್ಟೇನ್ ದೊಡ್ಡದಲ್ಲ, ನಾನ್ ಚಿಕ್ಕ ವಯಸ್ಸಾಗ ಬಂದಿದ್ದೀನಿ. ಇನ್ನವರೆಗೂ ನಮ್ ಸೀನಿಯರ್ ಪಾರ್ಟಿದಾಗ ಬಹಳಷ್ಟು ಜನ ಇದ್ದಾರೆ. ಈಗ ನನಗೊಂದು ಪಾರ್ಟಿ ನಿಷ್ಠಾವಂತಾಗಿ ನಾನು ಹಗಲು ರಾತ್ರಿ ಕುಮಾರಣ್ಣವ್ರ ಜೊತೆ ಆತ್ಮೀಯಾಗಿದ್ದೀನಿ. ನನ್ನ ರಾಜಕೀಯ ಗುರುಗಳು ಬಂಡೆಪ್ಪ ಕಾಶಂಪುರ್ ಅವರು, ನನ್ನ ಪಕ್ಷ ಹಲವಾರು ಸಲ ನನಗೆ ಅವಕಾಶ ಕೊಟ್ಟಿದೆ. 22 ವಯಸ್ಸಿನಲ್ಲಿ ನಾನು ಕಾರ್ಪೊರೇಟರ್ ನಿಂತಿದ್ದೆ ವಾರ್ಡ್ ನಂಬರ್ 17ನಲ್ಲಿ. 2023ನಲ್ಲಿ ನನ್ನ 33 ವಯಸ್ಸಿತ್ತು. ಅವಾಗ ನಾನು MLA ಅಭ್ಯರ್ಥಿಯಾಗಿ ದಕ್ಷಿಣ ಮತಕ್ಷೇತ್ರದ ಕಣಕ್ಕಿಳಿದೆ. ಹಿಂಗೆ ನಾನು ಸೆಲ್ಫ್ ಮೇಡ್ ಆಗಿ ನಾನು ರಾಜಕೀಯದಲ್ಲಿ ಬೆಳೀತಾ ಇದ್ದೀನಿ. ಕೆಲವು ಜನ ನನಗೆ ಇವ್ನು ಬೆಳಿಬೇಡ್ದು ಅಂದಾಗನು ಕೆಲವರು ವಿರೋಧ ಪಕ್ಷದವ್ರದ್ದು ವಿಚಾರಗಳು ಇರುತ್ತೆ. ಈಗ ಇವರು ಬೆಳಕ್ ಕೊಟ್ಟಿಲ್ಲ ಅಂದ್ರೆ ಜನ ಮಾತ್ರ ನಮ್ ಬೆಳಕ್ ಕೊಡ್ತಾ ಇದ್ದಾರೆ. ಜನರ ಆಶೀರ್ವಾದ ನನ್ನ ಮೇಲೆ ಇದೆ. ಈಗ ಶ್ರೀ ಕೃಷ್ಣಾರೆಡ್ಡಿ ಅವರು ಸಂಬಂಧ ಕೊಡ್ಲಾದ ವಿಷಯಗಳೆಲ್ಲ ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ. ಅವರಿಗೆ ಸಂಬಂಧ ಇಲ್ಲ, ಅವ್ರ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನೋ ಮಾತು ಕೂಡ ಆಡ್ತಾರೆ ಜನ ಸರ್. ನೋಡಿ ಸರ್, ನಾನು ವಿರೋಧ ಪಕ್ಷದವರು ಪರ್ಸನಲ್ ಟಾಪಿಕ್ ಮೇಲೆ ಎಂದೂ ನಾನು ಮಾತಾಡೋಂತ ವ್ಯಕ್ತಿ ಅಲ್ಲ. ಅದು ಜನರಿಗೆ ಒಂದು ಸಮಾಜಿಗೆ ಅನ್ಯಾಯ ಆದಾಗೆ ನಾನು ಇನ್ವಾಲ್ವ್ಮೆಂಟ್ ಆಗ್ತೀನಿ. ಎಲ್ಲ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀನಿ ಅಂದ್ರೆ ಅದು ಒಂದು ಅರ್ಥ ಇರುತ್ತೆ. ಆ ವಿಷಯಗಳು ಒಂದು ಸಮಾಜಿಗಾಗ್ಲಿ, ಒಂದು ಜನರಿಗಾಗ್ಲಿ, ಬಡವರಿಗಾಗ್ಲಿ, ರೈತರಿಗಾಗ್ಲಿ ಎಲ್ಲೋ ಒಂದ್ ಕಡೆ ಆ ವಿಷಯಗಳು ಡ್ಯಾಮೇಜ್ ಮಾಡ್ತಾ ಇದೆ ಅಂದಾಗೆ ನಾವು ದನಿ ಎತ್ತಂತ ಕೆಲಸ ನಾನು ಮಾಡ್ತೀನಿ. ಈಗ ಅವ್ರಿಗೆ ಅನ್ಸ್ತಾ ಇದೆ ಇವ ಎಲ್ಲರಾಗ ಇನ್ವಾಲ್ವ್ ಆಗ್ತಾನೆ ಅಂತ. ಅದು ಸಹಜ ಇದೆ. ಡೆಮೋಕ್ರಸಿನಲ್ಲಿ ನಾವು ದನಿ ಎತ್ತಂತ ಕೆಲಸ ರಾಜಕಾರಣಿಗಳಿಗೆ ಇದೆ, ವಿರೋಧ ಪಕ್ಷದವರಿಗೆ. ಈಗ ನಾವು ಸುಮ್ನೆ ಮನೆ ಕೂತ್ಕೊಂಡು ರಾಜಕೀಯ ಮಾಡೋದು ನಮ್ ಕೈಲೇನು ಆಗಲ್ಲ. ಈಗ ಜನ ತೊಂದರೆಯಲ್ಲಿ ಇದ್ದಾಗ ನಾವು ಜನರ ಪರವ ನಾವು ನಿಂದ್ರೇಬೇಕಾಗುತ್ತೆ. ಅದು ಒಳ್ಳೇದಾಗ್ತದೋ ಮುಂದೆ ಕೆಟ್ಟದಾಗ್ತದೋ, ನ್ಯಾಯ ಸಿಗ್ತದೋ ಸಿಗಲ್ಲೋ ಅದು ಸೆಕೆಂಡ್ರಿ. ನಾವು ದನಿ ಎತ್ತಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅಂದ್ರೆ ಕೃಷ್ಣಾರೆಡ್ಡಿ ಯಾರು ಅಂದ್ರೆ ತಕ್ಕನೆ ನೆನಪಾಗೋದಂತ ಯೋಜನೆಗಳು ನೀವೇನಾದ್ರು ಹಾಕೊಂಡ್ರ ಆತರ ಯೋಜನೆಗಳು ನಿಮ್ ಪಕ್ಷ ಕಡೆಯಿಂದ ಮುಂದೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕ್ಯಾಂಪ್ ಸಮೀಪಿಸ್ತಾ ಇದೆ. ಈ ತರ ಯೋಜನೆ ಮಾಡಿದ್ರೆ ನಮ್ ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಅಂದ್ರೆ ನಮ್ ಕ್ಯಾಂಡ್ ಹೆಚ್ಚಿಗೆ ಗೆಲುವು ಸಾಧಿಸ್ತಾರೆ. ಆತರ ಯೋಜನೆ ಮಾಡ್ಕೊಂಡಿರ? ನೋಡಿ, ಈಗ ನಮ್ದೇ ಅಂತದ್ದು ಒಂದು ಸಿಸ್ಟಮ್ ರಾಜಕೀಯದ ನಂದು ಡಿಫ್ರೆಂಟ್ ಆಗಿದೆ. ನಾನು ಜನರ ತೊಂದರೆದಾಗಿದ್ದಾಗ ಹಾಸ್ಪಿಟಲ್ ವಿಷಯ ಆಗ್ಲಿ, ಯಾವ್ದು ಪ್ರಾಬ್ಲಮ್ಸ್ ರೈತರಾಗ್ಲಿ ಬಡವರಾಗ್ಲಿ ಅವ್ರ ತೊಂದರೆದಾಗಿದ್ದಾಗ ನನ್ಗೆ ದೇವ್ರ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ನಾನು ಆ ಶಕ್ತಿ ಮೀರಿ ನಾನು ಅವ್ರಿಗೆ ಸಹಾಯ ಮಾಡಕ್ ಹೋಗ್ತೀನಿ ಎಲ್ಲಾ ರೀತಿಲಿ. ಈಗ ನಂದೊಂದು ವಿಷನ್ ಏನಂದ್ರೆ ನಮ್ ಭಾಗ ಜನ ದಕ್ಷಿಣ ಮತಕ್ಷೇತ್ರದಾಗ ನನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದೆ. ಲಾಸ್ಟ್ ಎಲೆಕ್ಷನ್ ಯಾವುದೋ ಒಂದು ಕಾರಣಗಳಿಗೆ ನಾವು ಅಲ್ಲಿ ಸೋಲು ಆಗಿದೆ. ಆ ಭಾಗ ಜನ ಇವತ್ತಿಗೂ ನನ್ಗೆ ನೆನೆಸ್ತಾರೆ. ಇವತ್ತಿಗೂ ನನ್ನ ಮೇಲೆ ಒಂದು ವಿಶ್ವಾಸ ಇದೆ ಜನರಿಗೆ. ಯುವಕರ ಬಗ್ಗೆ ನನ್ಗೊಂದು ಬಹಳ ದೊಡ್ಡ ಚಿಂತನೆ ಆಗಿದೆ. ಯಾಕಂದ್ರೆ ನಮ್ ಭಾಗದಾಗ ಯುವಕರು ಸುಮಾರು ಅವು ಚಟಗಳು ಈ ಚಟಗಳದಾಗ ಹಾಳಾಗ್ತಾ ಇದ್ದಾರೆ. ಈ ಯುವಕರಿಗೆ ಒಂದು ಹಾದಿ ತರಬೇಕು, ಯುವಕರಿಗೆ ಒಂದು ಜಾಬ್ ಆಗ್ಬೇಕು, ಅಥವಾ ಬಹಳಷ್ಟು ಅಭಿವೃದ್ಧಿಗಳು ಯುವಕರ ಬಗ್ಗೆ ಇವತ್ತಿಗೆ ಯಾವ MLAಗಳು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಇವತ್ತು ನಾವು ಜನ ನಮ್ಗೆ ಅಧಿಕಾರ ಕೊಟ್ರೆ ನಾವು ಬಹಳಷ್ಟು ಬದಲಾವಣೆ ಮಾಡಿ ತೋರ್ಸ್ಬೇಕಂತ ನಮ್ಗೊಂದಿದೆ. ಯಾಕಂದ್ರೆ ಇವತ್ತು ನಾನು ಸೆಲ್ಫ್ ಮೇಡ್ ಬಂದಂತ ವ್ಯಕ್ತಿ, ಒಂದು ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ. ನಾವು ರೆಡಿಮೇಡ್ ರಾಜಕಾರಣಿ ಅಲ್ಲ. ನಾವು ಅಲ್ಲ ಸರ್, ಅಲ್ಲ. ಕಲಬುರಗಿ ಜಿಲ್ಲೆದಾಗ 90% ರೆಡಿಮೇಡ್ ರಾಜಕಾರಣಿಗಳು ಇದ್ದಾರೆ. ಅವರು ಇಂದ ಫ್ಯಾಮಿಲಿ ರಾಜಕೀಯ ಮಾಡ್ಕೋತ ಅವ್ರಿಗೆ ರೆಡಿಮೇಡ್ ಅಧಿಕಾರ ಸಿಕ್ಕಿದೆ. ನಾವು ಜನರ ಮಧ್ಯೆ ಹೋಗಿ ನಾವು ಅಧಿಕಾರ ಪಡೆದಂತ ಕೆಲಸ ನಾವು ಮಾಡ್ತಾ ಇದ್ದೋ. ನಾವು ರೆಡಿಮೇಡ್ ರಾಜಕಾರಣಿ ಎಲ್ಲ. ನನ್ ಬಡವುದು ಕಷ್ಟ ಏನಿದೆ ಅದೆಲ್ಲ ನನ್ಗೆ ಬಹಳಷ್ಟು ಅನುಭವ ಆಗಿದೆ. ನಾನು ಸ್ವತಃ ನಾನು ಬಹಳ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ. ನಾನ್ ಸ್ವತಃ ದುಡಿಮೆ ಮಾಡಿ ಈ ವೇದಿಕೆಗೆ ಬಂದಂತ ನನ್ನ ವ್ಯಕ್ತಿ. ಅದಕ್ಕ ನಮ್ಗೊಂದು ಒಳ್ಳೇದು ಕೆಟ್ಟದು ಕಷ್ಟ ಸುಖ ಎಲ್ಲ ನಮ್ಗೆ ಬಹಳಷ್ಟು ಅನುಭವ ಇದೆ. ಅದು ನಮ್ ಭಾಗದಾಗ ಬಹಳ ಜನ ಅನುಭವಿಸ್ತಾ ಇದ್ದಾರೆ. ಅಂತವರಿಗೆ ಕಷ್ಟಗಳು ದೂರ ಮಾಡ್ಬೇಕು, ದೂರ ಆಗ್ಬೇಕು, ನಮ್ಗೊಂದು ಅಧಿಕಾರ ಸಿಕ್ಕರೆ ಅಂತ ನನ್ಗೆ ಅದೊಂದು ಆಸೆ ಇದೆ ಅಂತ ಹೇಳಕ್ ಇಷ್ಟ. ಸರಿ, ಒಂದು ಕೈಯಿಂದ ಮಾಡಿದ್ರೆ ಸಹ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಕೃಷ್ಣಾರೆಡ್ಡಿ ಆಗ್ಲಿ ಅವ್ರ ಕುಟುಂಬ ಆಗ್ಲಿ ಮಾಡ್ತಾರೆ ಅಂತ ಕಲಬುರಗಿ 100% ನೋಡಿ. ಇವತ್ತು ನಾವು ಯಾರಿಗೊಂದು ಹಾಸ್ಪಿಟಲ್ ಹೋಗಿ ಸಹಾಯ ಮಾಡ್ತಾ ಇದ್ದೋ ಅಂದ್ರೆ ಅದು ನಾವು ಮಾಡ್ತಾ ಇಲ್ಲ, ಅದು ದೇವರು ಪರಮಾತ್ಮ ನಮ್ಗೆ ಕಳಿಸ್ತಾ ಇದ್ದಾನೆ.
ನೀನ್ ಹೋಗಿ ಇವ್ರಿಗೆ ಒಂದು ಆದಿ ಆಗಪ್ಪ, ಇವ್ರಿಗೆ ಒಂದು ಸಹಾಯ ಮಾಡು ಅಂದಾಗ ದೇವ್ರು ಕೊಟ್ಟು ಕಳಿಸ್ತಾ ಇದ್ದಾನೆ. ನಾವು ಸ್ವತಃ ಸಹಾಯ ಮಾಡೋಷ್ಟು ದೊಡ್ಡವ್ರು ನಾವಲ್ಲ, ನಮ್ದು ಅವಕಾಶನೂ ಇಲ್ಲ ಅವ್ರಿಗೆ ನಾವು ಸಹಾಯ ಮಾಡೋಂಥದ್ದು. ಅದಕ್ಕೆ ನಾವು ಕೆಲವು ವಿಷಯಗಳು ನಾವು ಯಾರಿಗೆ ಹೇಳ್ಕೊತ ಹೋಗಲ್ಲ. ಈಗ ನಾನು ಮಾಡಿದ್ದು ಹೇಳ್ಕೊತ ಹೋದ್ರೆ ದೊಡ್ಡ ಪುಸ್ತಕ ಬರಿಬೇಕಾಗುತ್ತೆ. ಯಾಕಂದ್ರೆ ನಾವು ಬಡ ಕುಟುಂಬದಿಂದ ಬಂದವರು. ಇವತ್ತು ದೇವರು ನಮ್ಗೆ ಎಲ್ಲ ರೀತಿಲಿ ಅನುಕೂಲ ಮಾಡಿಕೊಟ್ಟಿದ್ದಾನೆ. ನಮ್ ಬಿಸ್ನೆಸ್ ಇದೆ, ನಮ್ ವರಿಷ್ಠರದು ನಮ್ ಸಪೋರ್ಟ್ ಇದೆ. ನಮ್ ಕುಮಾರಣ್ಣವ್ರದ್ದಾಗ್ಲಿ, ದೇವೇಗೌಡ ಸಾಹೇಬ್ರದ್ದಾಗ್ಲಿ, ಅವ್ರ ಅಧಿಕಾರ ಬಂದಾಗ ನಮ್ಗೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಒಂದು ದೇವ್ರ ಅನುಕೂಲ ಮಾಡಿಕೊಟ್ಟಾಗ ನಾವು 4 ಮಂದಿ ಸೇವೆ ಮಾಡೋಂತ ಕೆಲಸ ನಾವು ಆಗ್ಲಿ, ನಮ್ ತಾಯಿಯವರಾಗ್ಲಿ, ನಮ್ ಕುಟುಂಬದವರಾಗ್ಲಿ ನಾವು ಮಾಡಿದ್ದು ಜನರ ಮಧ್ಯೆ ನಾವು ಎಂದೂ ತಂದಿಲ್ಲ. ಕೆಲವು ವಿಷಯಗಳು ಬರ್ತಾವ, ಯಾಕಂದ್ರೆ ಕೆಲವು ವಿಷಯಗಳು ಯಾರಿಗೆ ನಾವು ಸಹಾಯ ಮಾಡಕ್ ಹೋಗ್ತಾ ಅವರೇ ಹೇಳ್ತಾರೆ, ಇಲ್ಲ ಸರ್ ಈ ಜನರದಾಗ ಬರ್ಬೇಕು, ಮಾಧ್ಯಮದಾಗ ಬರ್ಬೇಕು, ಸೋಷಿಯಲ್ ಮೀಡಿಯಾದಾಗ ಬರ್ಬೇಕು, ಬೇರೆ ಬೇರೆ ನಾಯಕರಿಗೆ ಅಧಿಕಾರ ಇದ್ದವ್ರು ಗೊತ್ತಾಗ್ಬೇಕು. ಇವತ್ತು ಕೃಷ್ಣಾರೆಡ್ಡಿ ಅವರು ನಮ್ಗೆ ಹಿಂಗ್ ಮಾಡಿದಾರ ಅಂತ ಅವ್ರು ಚರ್ಚೆ ಮಾಡ್ತಾ ಇರ್ತಾರ. ನನಗದು ಇಷ್ಟ ಇಲ್ಲ. ನಾನ್ ಮಾಡಿದ್ದು ಸುಮ್ನೆ 4 ಮಂದಿಯಾಗ ಹೇಳ್ಕೊಬೇಕಂತ ನಾನು ಎಂದೂ ಮನ್ಸಿನಲ್ಲಿ ಅದು ಇಟ್ಕೊಂಡು ಮಾಡಲ್ಲ. ಜನರು ಗೊತ್ತಿದೆ, ದೇವ್ರಿಗೆ ಗೊತ್ತಿದೆ, ಸಾಕು. ಎಂತ ತಾವು ಕಷ್ಟದ ಕಾಲದಿಂದ ಮೇಲೆತ್ತಲ್ಲವರು ಇವಾಗ ಒಂದು ಸ್ಥಾನ ಅಂತ ತಮ್ಗೆ ಇದೆ ಒಂದು ಪಕ್ಷದಲ್ಲಿ. ಇಷ್ಟೆಲ್ಲ ಕಷ್ಟ ಅನುಭವಿಸೋ ಕೂಡ ತಾವು ಯಾವಾಗ್ಲೂ ನಗ್ತಾ ಇರ್ತಿಲ್ಲ, ಹೇಗೆ? ನೋಡಿ, ಈಗ ನಮ್ ಕಷ್ಟನಲ್ಲಿ ನಾವು ಕಷ್ಟದಿಂದ ನಾವು ಈ ಮಟ್ಟಕ್ಕೆ ನಾವು ಬೆಳೆದಾಗ, ಇವತ್ತು ನಾವು ಸಮಾಜ ಸೇವೆ ಆಗಿ, ಜನರ ಸೇವೆ ಆಗ್ಲಿ, ಒಂದು ರಾಜಕೀಯ ಆಗಿ ನಾವು ಜನರ ಮಧ್ಯೆ ಓಡಾಡ್ತಾ ಇದ್ದಾಗ ಜನ ಎಲ್ಲೋ ಒಂದ್ ಕಡೆ ನಮ್ಮ ಮೇಲೆ ಒಂದು ಆಸೆ ಇಟ್ಟಿರ್ತಾರೆ. ನಮ್ಗೆ ಬ್ರದರ್ ಅಂತ ಹೇಳ್ಕೊತಾರೋ, ನಾಯಕರು ಅನ್ಕೋತಾರೋ, ಅಣ್ಣ ತಮ್ಮರು ಅನ್ಕೋತಾರೋ, ಅವ್ರು ಕಷ್ಟದಾಗಿದ್ದಾಗ ನಾವು ಯಾವಾಗ್ಲೂ ನಗು ಮುಖ ಇರ್ಬೇಕು. ಯಾಕಂದ್ರೆ ನಮ್ ಕಷ್ಟಗಳು ನಾವು ಅವ್ರೆಲ್ಲ ಹೇಳ್ಕೊತ ಕೂತಾಗ ನಾವು ಎಂದು ಲೀಡರ್ಗಳು ಆಗಲ್ಲ. ನಮ್ ಕಷ್ಟ ನಾವು ಒಳಗೆ ನುಂಗಬೇಕು, ಜನರಿದ್ರೆ ನಾವು ನಕ್ಕೊತಿರ್ಬೇಕು. ಅಂದಾಗೆ ಅವ್ರಿಗೊಂದು ಶಕ್ತಿ ಮತ್ತು ಅವ್ರಿಗೊಂದು ಬೆಂಬಲ ಅನ್ನೋದು ನಮ್ ಜೊತೆ ನಮ್ಮವ್ರ ಅರಪ್ಪ ಅಂದಂಗ ಅವ್ರಿಗೊಂದು ಧೈರ್ಯ ತುಂಬಂತ ಕೆಲಸ ಆಗ್ತದ. ಜನರ ಸಮಸ್ಯೆ ಅಂತ ಬಂದಾಗ ಕಲಬುರಗಿಯಲ್ಲಿ ಈಗ ನಾನ್ ನೋಡಿದ ಪ್ರಕಾರ, ನಾನು ಇವಾಗ ಜರ್ನಲಿಸಮ್ ನಮ್ಮ ಸ್ಟುಡಿಯೋ ಚಾಲಾಗಿ ಸ್ಟಾರ್ಟ್ 7 ವರ್ಷಕ್ಕೆ ಸರ್. 7 ವರ್ಷದಲ್ಲಿ ನಾನು ನೋಡ್ತಾ ಇರೋ ಪ್ರಕಾರ ಕಷ್ಟ ಅಂತ ಬಂದಾಗ ಆಸ್ಪತ್ರೆ ಆಗ್ಲಿ, ಆಕ್ಸಿಡೆಂಟ್ ಆಗ್ಲಿ, ಯಾವಾಗ ಏನಿದ್ರು ಕೂಡ, ಜನರ ಸಮಸ್ಯೆ ಏನಿದ್ರು ಕೂಡ ತಾವು ಮುಂದೆ ಧಾವಿಸ್ತಾರೆ. ಅದು ತಮ್ಗೆ ಹೇಗ್ ಗೊತ್ತಾಗುತ್ತೆ? ತಾವು ಫಸ್ಟ್ ಅದರಲ್ಲಿ ಮೊದಲೇ ಬಾರಿ ತಾವೇ ಇರ್ತಾರೆ, ಹೇಗೆ ಗೊತ್ತಾಗುತ್ತೆ ತಮ್ಗೆ? ಯಾರು ಗೊತ್ತಾಗುತ್ತೆ? ನೋಡಿ, ಇವತ್ತ ಕಲಬುರಗಿ ಜಿಲ್ಲೆನಲ್ಲಿ ಈಗ ತಾನೇ ನಾನು ನಿಮ್ಮ ಹತ್ರ ಇಲ್ಲಿ ಬರ್ಬೇಕಂದ್ರೆ ನನಗೊಂದು ಫೋನ್ ಬಂತು. ಅದ್ರ ಬಗ್ಗೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಆ ತೊಂದರೆ ಏನಾಗಿದೆ, ಬಹಳ ದೊಡ್ಡ ತೊಂದರೆ ಆಗಿದೆ ಒಬ್ಬರಿಗೆ. ಜನ ಇವತ್ತ ಹಳ್ಳಿ ಮಟ್ಟದಾಗ ರೈತರು ಸುದ್ದಕ್ಕೆ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಸಿಟಿಯಾಗಿ ಇದ್ದವರಿಗೆ ಅಷ್ಟು ರಾಜಕೀಯ ಗೊತ್ತಾಗ್ತಾ ಇಲ್ಲ. ಹಳ್ಳಿ ಮಟ್ಟದಾಗ ಆ ಮಟ್ಟದ ಹೆಚ್ಚಿನ ಮಟ್ಟದಾಗ ಅವ್ರಿಗೆ ರಾಜಕೀಯ ತಿಳಿತಾ ಇದೆ. ರೈತರಿಗೆ ಆಗ್ಲಿ, ಬಡವರಾಗ್ಲಿ. ಇವತ್ತು ನಾವು ಸೋಷಿಯಲ್ ಮೀಡಿಯಾನಲ್ಲಿ, ಫೇಸ್ಬುಕ್ ನಲ್ಲಿ ಬಹಳ ಆಕ್ಟಿವ್ ಆಗಿ ನಾನು ರೋಲ್ ನಾನು ಮಾಡ್ತಾ ಇರ್ತೀನಿ. ಜನ ಏನದ, ನಮ್ ಕಷ್ಟ ಬಂದಾಗ ಕೃಷ್ಣಾರೆಡ್ಡಿ ನಮ್ಗೆ ಸಪೋರ್ಟ್ ಆಗಿ ಇರ್ತಾರ, ನಮ್ಮ ಪರ ದನಿ ಎತ್ತುತ್ತಾರೇನೋ ಅಂತ ಜನರಿಗೆ ಒಂದು ಆಸೆ. ಹಂಗಾದಾಗ ಕೆಲವರು ಇಮಿಡಿಯೇಟ್ ಆಗಿ ನನ್ಗೆ ಕನೆಕ್ಟ್ ಮಾಡ್ತಾರೆ. ಸರ್, ಈ ಪ್ರಾಬ್ಲಮ್ ಬಂದಿದೆ, ನೀವು ಸ್ವಲ್ಪ ಬಂದ್ರೆ ಚಲೋ ಆಗ್ತದ ಅಂದಾಗ ನಾ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀನಿ. ಅದು ಪ್ರಾಬ್ಲಮ್ ನನ್ನ ಕೈಲಿ, ನನ್ನ ಶಕ್ತಿ ಎಷ್ಟಿದೆ ಅಷ್ಟು, ನನ್ನ ಶಕ್ತಿ ಮೀರಿ ನಾನು ಅದು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಕ್ಕೆ ನಾನು ಹೋಗ್ತೀನಿ. ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು ಯುನೈಟೆಡ್ ಹಾಸ್ಪಿಟಲ್ ನಲ್ಲಿ. ಪಾಪ ಒಂದು ಹುಡುಗಿದು ಸಣ್ಣ ವಯಸ್ಸು ಮಗುಗೆ ಕಾಲ್ ಕಟ್ ಆಗಿದೆ ಆಕ್ಸಿಡೆಂಟ್ ಆಗಿ. ಆ ವಿಷಯದಾಗ ನನಗೆ ಬಹಳ ಜನ ಫೋನ್ ಮಾಡಿದ್ರು, ನೀವು ಬರ್ಬೇಕು ಸರ್, ಬರ್ಬೇಕು ಅಂದಾಗ ಹೋಗಿ ನಮ್ ಕೈಲಿ ಏನೇನು ಸಹಾಯ ಮಾಡಕ್ಕಾಗುತ್ತೆ ನಾನು ಮಾಡಿದ್ದೀನಿ. ಭಗವಂತ ಪಾಪ ಆಕಿಗೆ ಮಗುಗೆ ಆರ್ಟಿಫಿಷಿಯಲ್ ಕಾಲ್ ಕೂಡಿಸ್ಬೇಕು, ಬಹಳಷ್ಟು ಇನ್ನ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸ್ಬೇಕು, ಬಹಳಷ್ಟು ಜವಾಬ್ದಾರಿ ನಮ್ಮ ಮೇಲಿದೆ. ಅದೆಲ್ಲ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಕಾನೂನು ರೀತಿಲಿ ನಾವು ಏನೇನು ಸರ್ಕಾರ ಕಡೆಯಿಂದ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು, ಇನ್ಶೂರೆನ್ಸ್ ಲಿಂತ ಎಷ್ಟು ನಾವು ಅವ್ರಿಗೆ ಕ್ಲೇಮ್ ಮಾಡಿಸ್ಬೇಕು,
ಈಗ PU ಸೆಕೆಂಡ್ ಇಯರ್ ನಲ್ಲಿ ಟಾಪರ್ ಇದೆ ಮಗು. ಈಗ ಬಡ ಕುಟುಂಬದ ಅವ್ರ ತಂದೆಯವರು ಒಂದ್ ಸೆಂಟ್ರಿಂಗ್ ಕೆಲಸ ಮಾಡಂತ ಕೆಲಸ ಮಾಡ್ತಾರೆ. ಅವರು ಜವಾಬ್ದಾರಿ ನಾವು ತಗೋತೋ ಪಾಪ ಮುಂದಿನ ದಿನದಾಗ ಅಂತ ನಾ ಕಲಬುರಗಿ ಹಲವಾರು ಸೋಷಿಯಲ್ ಮೀಡಿಯಾನಲ್ಲಿ ನಾನು ಹೇಳಿದೆ, ಕಲಬುರಗಿನಲ್ಲಿ ಘಟಾನಿಘಟಿಗಳು ರೊಕ್ಕದವ್ರು ಇದ್ದೀರಿ. ಇವತ್ತು ಒಂದು ಬಡವರಿ ಬಗ್ಗೆ ಒಂದು ಕಾಜಿ ಇಟ್ಟು ಏನಾದ್ರೆ ಏನ್ರೇ ಒಂದು ಸಹಾಯ ಮಾಡ್ರಿ ಅಂತ ನಾನು ಹಲವಾರು ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿದೆ. ಯಾಕಂದ್ರೆ ಈಗ ಅಲ್ಲಿ ಅವ್ನ್ ರಾಜಕೀಯ ಮಾಡ್ತಾನ ಅಂದ್ರೆ ಅವ್ನ್ ಜಾತಿ ನೋಡಿ ಎಂದು ರಾಜಕೀಯ ಮಾಡ್ಬೇಡ್ದು. ನಂದು ನೇಚರ್ ಇದು. ಹಾ, ಆ ಜಾತಿ ಈ ಜಾತಿ ಅಂತ ನಾನು ಎಂದೂ ಮನ್ಸಿನಲ್ಲಿ ಇಟ್ಟು ನಾನು ಹೋಗಲ್ಲ. ಮನುಷ್ಯದ ಒಂದೇ ಜಾತಿ ಇದೆ, ಅಂದ್ರೆ ಆ ಮನುಷ್ಯದ ಜಾತಿಗೆ ನಾವು ಫಾಲೋ ಮಾಡ್ತು, ಅವ್ರಿಗೆ ನಾವು ಸಹಾಯ ಮಾಡಕ್ ನಾನು ಹೋಗ್ತಾ ಇರ್ತೀನಿ. ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕೆಲವೇ ದಿನ ನಡೀತೆ ಸರ್. ಈಗ ಅಲಯನ್ಸ್ ದೇವೇಗೌಡರು ಅಲಯನ್ಸ್ ನಾನು ತಳಮಟ್ಟದ ಇದರಲ್ಲಿ ಮಾಡಂಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದರಿಂದ ತಮಗೆ ನಷ್ಟ ಆಗುತ್ತಾ ಅಥವಾ ಲಾಭ ಆಗುತ್ತಾ ಅಂತ ಅನಿಸ್ತದೆ? ನೋಡಿ, ನಮ್ಮ ವರಿಷ್ಠರು, ನಮ್ಮ ದೇವೇಗೌಡ ಸಾಹೇಬರು, ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ನಾಯಕರು, ಅವರು ಒಂದು ಸ್ಟೇಟ್ಮೆಂಟ್ ಇದೆ, ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. TP ZP ಇವೆಲ್ಲ ಸಣ್ಣ ಪುಟ್ಟ ಎಲೆಕ್ಷನ್ಸ್ ಏನಿದೆ ನಾವು ಸಿಂಗಲ್ ಆಗಿ ನಾವು ಫೈಟ್ ಮಾಡ್ತು ಅಂತ ನಮ್ಮವರು ವರಿಷ್ಠರು ಆದೇಶ ಮಾಡಿದ್ದಾರೆ. ಈಗ ನಮ್ಗೆ ನಮ್ಮ ಪಾರ್ಟಿದು ನಷ್ಟ ಆಗಲಿಲ್ಲ. ಯಾಕಂದ್ರೆ ಇವತ್ತು ರಾಜ್ಯದಾಗ ಏನೇನ್ ಪರಿಸ್ಥಿತಿ ನಡೆದಿದೆ, ಇವತ್ತು ರೈತರಾಗ್ಲಿ ಬಡವರಾಗ್ಲಿ ಬಹಳ ಜನರಿಗೆ ಇವತ್ತು ಬಹಳ ತೊಂದರೆ ಆಗ್ತಾ ಇದೆ. ನಮ್ಮ ಭಾಗದಾಗ ರೈತರಿಗೆ ಬೆಳೆ ಲಾಸ್ ಆದಾಗ ತೊಗರಿ ಆಗ್ಲಿ ಹಲವಾರು ಬೆಳೆಗಳು ರೈತರಿಗೆ ಇನ್ಶೂರೆನ್ಸ್ ಇನ್ನೋವರೆಗೂ ಇನ್ಶೂರೆನ್ಸ್ಗಳು ಪ್ರಾಪರ್ ಚಾನಲ್ ಬಂದಿಲ್ಲ ಸರ್. ಇವತ್ತು ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ. ಇವತ್ತು ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಇದೇ ರೈತರ ಸಾಲ ಮನ್ನಾ ಮಾಡಂತ ಕುಮಾರಣ್ಣವರು 25,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಅದೇ ರೈತರು ಇವತ್ತು ನಮ್ಮ ಭಾಗದಾಗ ನೆನ್ಸ್ತಾ ಇದ್ದಾರೆ ಕುಮಾರಣ್ಣವ್ರಿಗೆ, ನಮ್ಗೆ ಅಟ್ಲೀಸ್ಟ್ ಕುಮಾರಣ್ಣವ್ರು ರೈತರ ಸಾಲ ಮನ್ನಾ ಮಾಡಿದಾರಲ್ಲ ಅಂತ ನಮ್ಮ ಭಾಗದಾಗ ಜನ ನೆನ್ಸ್ತಾರೆ. ಇವತ್ತು ನಾವು ಕೇಂದ್ರದಾಗಲಿ ರಾಜ್ಯ ಮಟ್ಟದಾಗಲಿ ಇವತ್ತು BJP ಅವ್ರ ಜೊತೆ ನಮ್ಮ ಪಕ್ಷ ಅಲಯನ್ಸ್ ಆಗಿದೆ, ಗಟ್ಟಿಯಾಗಿ ಉಳಿತದ. ಈಗ ಸಣ್ಣ TP ZP ಎಲೆಕ್ಷನ್ಸ್ ನಾವು ಅಲಯನ್ಸ್ ಯಾಕೆ ಮಾಡ್ತಾ ಇಲ್ಲ ಅಂದಾಗ ಅದನ್ನು ಒಂದು ನಮ್ಮ ಪಕ್ಷದವ್ರದ್ದು ಒಂದು ಬಹಳ ದೊಡ್ಡ ತೀರ್ಮಾನ ಇದೆ. ಯಾಕಂದ್ರೆ ಈಗ ನಾನು ಅಭ್ಯರ್ಥಿ ಆಗಿದ್ದೀನಿ ನನ್ನ ದಕ್ಷಿಣ ಮತಕ್ಷೇತ್ರದಾಗ. ಈಗ ನಾವು NDA ಅಲಯನ್ಸ್ ನಲ್ಲಿ ಇದ್ದಾಗ ಮುಂದಿನ ದಿನದಾಗ ವಿಧಾನಸೌಧ ಎಲೆಕ್ಷನ್ ಬಂದಾಗ ನಮ್ಮವರು ಯಾವ ಭಾಗದಾಗ ನಮ್ ಕ್ಯಾಂಡಿಡೇಟ್ ಪರವ ನಾವು ಟಿಕೆಟ್ ಕೇಳಬೇಕು ಅಂತ ನಮ್ಮವ್ರದ್ದು ಒಂದು ಪಾರ್ಟ್ ಇದೆ. ಆ ಟಿಕೆಟ್ ಯಾವಾಗ ಕೇಳ್ತಾರೆ ನಮ್ಮವ್ರು ಅಂದ್ರೆ ಮೊನ್ನೆ ತಾನೇ ಹಲವಾರು ಮೀಟಿಂಗ್ಸ್ ಮಾಡಿದ್ರು ನಮ್ಮವರು ವರಿಷ್ಠರು ಎಲ್ಲ. ನಮ್ ಕ್ಷೇತ್ರದಾಗ ನಾವು ಶಕ್ತಿಯಾಗಿ ನಮ್ಮ ಶಕ್ತಿಯಲ್ಲಿ ನಾವು ತೋರಿಸಿದಾಗೆ ಇವತ್ತು ನಮ್ಮ ವರಿಷ್ಠರು ನಮ್ಮ ಬಗ್ಗೆ ಇವತ್ತು ಅಲಯನ್ಸ್ ಟಿಕೆಟ್ ಕೇಳಂತ ಕೆಲಸ ಮಾಡ್ತಾರೆ. ಇವತ್ತು TP ZP ಅದನ್ನು ನಮ್ಮ ಪಕ್ಷ ಅಭ್ಯರ್ಥಿಗಳಿಗೆ ಅದು ಒಂದು ಎಕ್ಸಾಮ್ ಇದ್ದಂಗ. ಹೌದು ಸರ್, ಒಳ್ಳೆ TP ZP ತಾಲೂಕಾ ಪಂಚಾಯತಿ ಎಲ್ಲ ಎಲೆಕ್ಷನ್ಸ್ ಹೆಚ್ಚಿನ ಮಟ್ಟದಾಗ ನಮ್ಮವರು ಸೀಟ್ಗಳು ಯಾರು ತಗೊಂಡ್ ಬರ್ತಾರೆ ತಮ್ಮ ಕ್ಷೇತ್ರದಾಗ ಅಂತವ್ರ ಬಗ್ಗೆ ನಾವು ಒಂದು ಲಿಸ್ಟ್ ಔಟ್ ಮಾಡ್ದು ಅಂತ ನಾವು ವರಿಷ್ಠರು. ಇವತ್ತು ಅಲಯನ್ಸ್ TP ZP ಅಲಯನ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲಯನ್ಸ್ ನಲ್ಲಿ ಏನಾಗ್ತದ ರಿಸಲ್ಟ್ ಗೊತ್ತಾಗಲ್ಲ. ಈಗ ಸಿಂಗಲ್ ಹೋದಾಗ ನಮ್ ಕ್ಯಾಂಡಿಡೇಟ್ ಎಷ್ಟು ಶಕ್ತಿ ಇದೆ, ನಮ್ ಕ್ಯಾಂಡಿಡೇಟ್ ಯಾವ ಮಟ್ಟದಾಗ ಆ ಭಾಗದಾಗ ಕೆಲಸ ಮಾಡ್ತಾ ಇದಾರ, ಎಷ್ಟು TP ಎಷ್ಟು ZP ಎಷ್ಟು ಗ್ರಾಮ ಪಂಚಾಯತಿ ಮೆಂಬರ್ಗಳು ಗೆಲ್ಸ್ಕೊಂಡ್ ತಂದಿದಾರ ಅಂತ ನಮ್ಮ ಒಂದು ಡಾಟಾ ಅನಲೈಸ್ ಮಾಡ್ತಾ ಇದಾರೆ ಮುಂದಿನ ದಿನದಾಗ. ಅದಕ್ಕಾಗಿ ನಮ್ಮ ವರಿಷ್ಠರು ಏನ್ ಮಾಡಿದಾರೆ ಅಂದ್ರೆ TP ZP ಗ್ರಾಮ ಪಂಚಾಯತಿ ನಾವು ಯಾವ್ದು ಅಲಯನ್ಸ್ ಇಲ್ಲ, ಸಿಂಗಲ್ ಆಗಿ ಹೋಗ್ತು ಅಂತ ನಮ್ ದೇವೇಗೌಡ ಸಾಹೇಬರು ಆದೇಶ ಕೊಟ್ಟಿದ್ದಾರೆ. ಈಗ ಅದು ಆದೇಶ ಕೊಟ್ಟಿದ್ಕ ನಮ್ಗೆ ಸ್ವೀಕಾರ ನಾವು ಮಾಡೇಬೇಕಾಗುತ್ತೆ. ಯಾಕಂದ್ರೆ ನಾವು ಅದು ನಮ್ಗೊಂದು ಎಕ್ಸಾಮ್ ತಗೊಂಡಾಗ ನಮ್ಮ ಅಭ್ಯರ್ಥಿಗಳಿಗೆ. ಈಗ ನಾವು TP ZP ಅಲಯನ್ಸ್ ಇದ್ದಾಗ ನನ್ನ ಭಾಗದಾಗೆ ಈಗ ನೋಡಿ ದತ್ತಾತ್ರೇಯ ಪಾಟೀಲ್ ಅವರು ಮಾಜಿ ಶಾಸಕರು, ಇವತ್ತು ಅವರು ನಾವು ಇವತ್ತ ಸೋತಂತ ನಮ್ಮ ಭಾಗದಾಗ ಸೋತಿದ್ದವು.
ಈಗ ಅಲಯನ್ಸ್ ಸ್ಟೇಟ್ ವೈಸ್ ದಾಗ TPJP ಅಲಯನ್ಸ್ ಇಲ್ಲ ಅಂತ ದೇವೇಗೌಡರು ಸಾಹೇಬ್ರು ಹೇಳಿದ್ರು. ಈಗ ಎಲ್ಲೆಲ್ಲಿ ನಮ್ಮ ಈಗ ದತ್ತಾತ್ರೇಯ ಪಾಟೀಲ್ ಅವರಿಗೆ ನಮ್ಗೆ ಏನ್ರ ಹೊಂದಾಣಿಕೆ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ನಾವು ಇಬ್ಬರು ಕುತ್ಕೊಂಡು ಏನಾರ ನಾವು ಆ ಭಾಗದಾಗ 2 TP ZP ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೆಲಸ ನಾವು ಅಂಡರ್ಸ್ಟ್ಯಾಂಡಿಂಗ್ ದಾಗ ಹೋಗಿ ಮಾಡಿದ್ರೆ ಒಳ್ಳೇದು. ಅದು ನಾವು ಮಾಡ್ತಾ ಇದ್ವಿ. ಆಲ್ರೆಡಿ ದತ್ತಾತ್ರೇಯ ಪಾಟೀಲ್ ಅವ್ರ ಜೊತೆ ನಮ್ ಡಿಸ್ಕಷನ್ ಆಗಿದೆ. ಈಗ ನಮ್ಮವರು ಸಿಂಗಲ್ ಆಗಿ ನೀವು ಫೈಟ್ ಮಾಡಂತ ಏನು ನಮ್ಗೆ ಆದೇಶ ಏನು ಕೊಟ್ಟಿದ್ದಾರೆ. ಸಿಂಗಲ್ ಮಾಡಿದಾಗ ನಮ್ ಶಕ್ತಿ ಎಷ್ಟಿದೆ ಅಂತ ನಮ್ಮವ್ರು ಅಬ್ಸರ್ವ್ ಮಾಡ್ತಾರೆ. ಅದು ನಮ್ ಶಕ್ತಿ ಪ್ರೂವ್ ಮಾಡಕ ನಮ್ಮವರು ನಮ್ಗೆ ಇದು ಒಂದು ಎಕ್ಸಾಮ್ ತಗೋತಾ ಇದ್ದಾರೆ. ಇವತ್ತ ಕೆಲವ್ರು ಮಾತಾಡ್ತಾ ಇದ್ರು ಕಾಂಗ್ರೆಸ್ ಕೆಲವು ನಾಯಕರು, ಏನ್ರಿ ನಿಮ್ದು ಮುಂದಿನ ದಿನದಾಗ MLA ಅಲಯನ್ಸ್ ಆಗಲ್ಲ ನೋಡ್ರಿ ಅಂತ ಹೇಳಿದ್ರು. ನಮ್ಮ ವರಿಷ್ಠರು ಗಟ್ಟಿಯಾಗಿದ್ದಾರೆ NDA ಜೊತೆ. ಮುಂದಿನ ದಿನದಾಗ ವಿಧಾನಸೌಧ ಚುನಾವಣೆ ನಾವು NDA ಅಲಯನ್ಸ್ ಆಗಿ ನಮ್ಮವ್ರು ಮಾಡ್ತಾನಂತ ನಮ್ಗೊಂದು ನಂಬಿಕೆ ಇದೆ. ಇದು TPJP ಎಲೆಕ್ಷನ್ ಏನಿದೆ ನಮ್ಗೊಂದು ಪರೀಕ್ಷೆ, ಇದು ಒಂದು ಎಕ್ಸಾಮ್. ನಾವು ಕಷ್ಟ ಪಡ್ಬೇಕು, ನಮ್ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು ಅಲ್ಲಿ ಅವ್ರದ್ದು ಶಕ್ತಿ ಪ್ರೂವ್ ಮಾಡ್ಬೇಕಂತ ನಮ್ಮವ್ರಿಗೆ ತೀರ್ಮಾನ ತಗೊಂಡಿದ್ದು. ಈಗ ಸರ್ ಇದು ಪ್ರಭಾವ MLA ಎಲೆಕ್ಷನ್ ಅದ್ರ ಮೇಲೆ ಬೀಳಬಹುದಾ ಹೇಗೆ ಅಂತ? ಪ್ರಭಾವ ಇದು ಏನು ಬೀಳಲ್ಲ. ಯಾಕಂದ್ರೆ ಇವತ್ತ ನಂಬಲ್ಲಿ ಘಟಾನುಘಟಿಗಳು ನಮ್ ಪಕ್ಷದವನು ಕ್ಯಾಂಡಿಡೇಟ್ಗಳು ಇದ್ದಾರೆ. ಬಹಳಷ್ಟು ಜನ ಸ್ವಲ್ಪ ಮಟ್ಟದಾಗ ಸೋತಂತ ಮಂತ್ರಿಗಳಾಗ್ಲಿ MLAಗಳಾಗ್ಲಿ ಸೀಟ್ಗಳು ನಂಬಲ್ಲಿನೂ ಕೆಲವು ಸ್ವಲ್ಪದಾಗ ಮಟ್ಟದಾಗ ಹೋಗಿದೆ. ಇವತ್ತ ನಮ್ಮವರು ವರಿಷ್ಠರು ಮತ್ತೆ ನಮ್ಮ ಹೈಕಮಾಂಡ್ ಸೇರ್ಕೊಂಡು ಮುಂದಿನ ದಿನದಾಗ ಎಷ್ಟು ಯಾವ ಮಟ್ಟಿಗೆ ಯಾವ ಭಾಗದಾಗ ನಾವು ಟಿಕೆಟ್ ಕೇಳಬೇಕು NDAದಾಗ ಅಂತ ಅದು ನಮ್ಮವ್ರು ತೀರ್ಮಾನ ಮಾಡ್ತಾರ. ಯಾವಾಗ ತೀರ್ಮಾನ ಮಾಡ್ತಾರ ಅಂದ್ರೆ ನಾವು ಅಭ್ಯರ್ಥಿಗಳು ಇಲ್ಲಿ ನಮ್ ಶಕ್ತಿ TPJP ಎಲೆಕ್ಷನ್ದಾಗ ನಾವು ತೋರಿಸ್ಬೇಕು. ಸರ್, ಇವಾಗ ಒಂದು ಎಕ್ಸಾಂಪಲ್ ಪ್ರಕಾರ ಹೋಗ್ಬೇಕಂತಂದ್ರೆ ತಾವು ತಮ್ಮ ಕ್ಷೇತ್ರದಲ್ಲಿ ಎಷ್ಟು 5 ZP ಇದೆ ಅನ್ಕೊಳ್ಳಿ. 3 ZP ತಾವು ಗೆಲ್ಸಿದ್ರಿ JDS ಕಡೆಯಿಂದ. ತಾವು ಅವಾಗ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ, ನೀವು ನನ್ಗೆ ಟಿಕೆಟ್ ಬೇಕು ಅಂತ ನೀವು ನಿಮ್ ಪಕ್ಷದವ್ರಿಗೆ ಕೇಳ್ತಾರೆ. ನೋಡಿ, ನೆಕ್ಸ್ಟ್ BJP ಅವ್ರಿಗೆ ಅವ್ರು ಕೂಡ ಅಲ್ಲಿ ನಾವು ಬೇಕು ಅಂತ ಕೇಳ್ತಾರೆ. ಅವಾಗ ಹೇಗ್ ಮಾಡ್ತೀರಾ ಅಂತ ಇದೆಲ್ಲ ನೋಡಿ. ನಮ್ಮವರಿಗೆ ನಾವು ಕೇಳೋದು ಪರಿಸ್ಥಿತಿ ಬರಲ್ಲ. ಯಾಕಂದ್ರೆ ನಮ್ ಶಕ್ತಿ ನಾವು ಅಲ್ಲಿ ಪ್ರೂವ್ ಮಾಡಿದಾಗೆ ಆಟೋಮೆಟಿಕ್ ನಮ್ಮವ್ರು ಐಡೆಂಟಿಫೈ ಮಾಡ್ತಾರೆ. ನಮ್ಮ ಪಕ್ಷದವರು ನಮ್ಮ ವರಿಷ್ಠರ ಮೇಲೆ ನಮಗೊಂದು ನಂಬಿಕೆ ಇದೆ. ಸರಿ, ಅಲ್ಲಿ ನಾವು ನಮ್ಮ ವರಿಷ್ಠರ ಮೇಲೆ ಬಿಡ್ತು. ಯಾಕಂದ್ರೆ ನಮ್ಮ ವರಿಷ್ಠರು ಏನ್ ತೀರ್ಮಾನ ತಗೋತಾರ ಆ ತೀರ್ಮಾನಕ್ಕೆ ನಾವು ಬದ್ದಾಗಿತ್ತು. ಯಾಕಂದ್ರೆ ನಮ್ಮ ಪಕ್ಷ ನಮ್ಮ ವರಿಷ್ಠರು ನಮ್ಗೆ ಫಸ್ಟ್ ಇಂಪಾರ್ಟೆಂಟ್. ಇವತ್ತು NDA ಅಲಯನ್ಸ್ ಇದ್ದು ಮುಂದಿನ ದಿನದಾಗ ದಕ್ಷಿಣ ಮತಕ್ಷೇತ್ರದಾಗ ಅಪ್ಪುಗೌಡ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಲಯನ್ಸ್ ದಾಗ ಅಂದ್ರೇನು ನಾನು ಅಪ್ಪಗೌಡ್ರ ಪರವಾಗಿ ನಾನು ಕೆಲಸ ಮಾಡಕ್ಕ ರೆಡಿ ಆಗಿದ್ದೀನಿ. ಯಾಕಂದ್ರೆ ನನ್ನ ಪಕ್ಷ ವಿರುದ್ಧ ನಾನು ಹೋಗುವಂತ ವ್ಯಕ್ತಿ ಅಲ್ಲ. ಯಾಕಂದ್ರೆ ಇವತ್ತು ನಮ್ಮ ವರಿಷ್ಠರು ನಮ್ ಶಕ್ತಿ ಎಷ್ಟಿದೆ, ಈಗ ನಮ್ ಶಕ್ತಿ 100% ನಾವು ರೀಚ್ ಆಗ್ತಾ ಇಲ್ಲ. ಒಂದು 40-50% ಇವತ್ತು ಕೃಷ್ಣಾರೆಡ್ಡಿ ಅವ್ರ ಶಕ್ತಿ ರೀಚ್ ಮಾಡ್ತಾ ಇದ್ದಾನೆ ಅಂದ್ರೆ ಮುಂದಿನ ದಿನದಾಗ ನಮ್ಮ ವರಿಷ್ಠರು ಸರ್ಕಾರ ಬಂದಾಗ ನಮ್ಗೊಂದು ಸ್ಥಾನಮಾನ ಅನ್ನೋದು ನಮ್ಗೆ ಕೊಡ್ತಾರಂತ ನಮ್ಮ ವರಿಷ್ಠರ ಮೇಲೆ ನಮ್ಗೊಂದು ನಂಬಿಕೆ ಇದೆ. ಸರಿ, ಈಗ ಕಲಬುರಗಿಯಲ್ಲಿ JDS ಮುಳುಗು ಹಡಗು ಅಂತ ಕಾಂಗ್ರೆಸ್ ಹೇಳ್ತಾರೆ. ಯಾಕಂದ್ರೆ ಏನ್ ಅಲಯನ್ಸ್ ಆಗಿದ್ರೆ ಅಲಯನ್ಸ್ ಇಂದ JDS ಅಲಯನ್ಸ್ ಅಲ್ಲ, ಪಕ್ಷನೇ ಅವ್ರಿಗೆ ಶರಣಾಗತಿ ಆಗಿದೆ BJPಗೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಅದಕ್ಕೆ ಕಲಬುರಗಿಯಲ್ಲಿ ನೋಡಿ, ಕಾಂಗ್ರೆಸ್ ಅವ್ರದ್ದು ಇದು ತಪ್ಪು ಕಲ್ಪನೆ ಇದು. ಯಾಕಂದ್ರೆ ಅವ್ರು ಎಂದು JDS ವಿರುದ್ಧಾಗೆ ಮಾತಾಡ್ಕೋತ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ದವ್ರದ್ದು ಏನ್ ಪರಿಸ್ಥಿತಿ ಇದೆ ಮಾಧ್ಯಮದಾಗ ನೋಡ್ರಿ. ಇವತ್ತು ರಾಜ್ಯದಾಗ ಇವತ್ತು ಬಡವರು ರೈತರ ಬಗ್ಗೆ ಇವತ್ತು ಚಿಂತನೆ ಮಾಡಂತ ಸರ್ಕಾರ ಅಲ್ಲ ಇದು. ಇವತ್ತು ತಮ್ಮ ಕುರ್ಚಿ ಸಲ್ಲಕ್ಕ ಇವತ್ತು ಬಡದಾಡ್ತಾ ಇದ್ದಾರೆ ನಾಯಕರು. ಯಾರು CM ಆಗ್ತಾರೆ, ಯಾರು DCM ಆಗ್ತಾರೆ. ಇದೇ 2-3 ವರ್ಷ ಆಗಿದೆ. ಈಗ ಮತ್ತೆ ಒಂದ್ 2 ವರ್ಷ ಇವ್ರ ಹತ್ರ ಉಳಿದಿದೆ. 2 ವರ್ಷ ಮತ್ತಿದೆ ಗದ್ದಲ, ಮತ್ತಿದೆ ಮುಖ್ಯಮಂತ್ರಿ ಚೇಂಜ್, ಬದಲಾವಣೆ ಚೇಂಜ್. ಜನರಿಗೆ ಅಭಿವೃದ್ಧಿ ಇಲ್ಲ, ಜನರಿಗೆ ಗ್ಯಾರಂಟಿ ಹೆಸರು ಮೇಲೆ ನೀವು ಜನರು ನಿಮ್ಗೆ ಓಟ್ ಹಾಕಿದ್ದಾರೆ. ಇವತ್ತು ಗ್ಯಾರಂಟಿ 5 ಗ್ಯಾರಂಟಿ ಯಾವ ಪ್ರಾಪರ್ ಚಾನೆಲ್ ಒಳದಾಗ ಇವ್ರು ನೋಡಿ, ನೀವು ಪ್ರಾಪರ್ದಾಗ ಇವ್ರು ಯಾರ್ಯಾರಿಗೆ ಎಷ್ಟೆಷ್ಟು ಗ್ಯಾರಂಟಿ ಮುಟ್ಟಿಸ್ತಾ ಇದ್ದಾರೆ. ಇವತ್ತು ಡಿಗ್ರಿ ಹೋಲ್ಡರ್ ಆಗ್ಲಿ, ಎಜುಕೇಶನ್ ದವ್ರ ಆಗ್ಲಿ, ಅವ್ರಿಗೆ 3,000 ಕೊಡ್ತು, 4,000 ಕೊಡ್ತು ಅಂತ ಈ ಸರ್ಕಾರ ಗ್ಯಾರಂಟಿದಾಗ ಘೋಷಣೆ ಮಾಡಿದೆ. ಎಷ್ಟು ಡಿಗ್ರಿ ಹೋಲ್ಡರ್ಸಿಗೆ ದುಡ್ಡು ಕೊಟ್ಟಿದೆ ಇವತ್ತು ಈ ಸರ್ಕಾರದ ಹತ್ರ ಲೆಕ್ಕ ಕೇಳ್ರಿ. ಅಂದ್ರೆ ನಿಮ್ ಪ್ರಕಾರ ಗ್ಯಾರಂಟಿ ಸಕ್ಸಸ್ ಆಗಿಲ್ಲ, ಫೇಲ್ ಆಗಿದೆ ಅಂತ. ಫೇಲ್ ಆಗಿದೆ. ಜನ ಇವ್ರ ಮೇಲೆ ಆಸೆ ಇಟ್ಟಿದ್ರು, ಎಲ್ಲ ನಿರಾಶೆ ಮಾಡಿದ್ದಾರೆ.
ಜನ ಕಾಯ್ತಾ ಇದ್ದಾರೆ. ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಮುಂದಿನ ದಿನದಾಗ ಅಂತ ಜನನೇ ತೀರ್ಮಾನ ಮಾಡಿದ್ದಾರೆ. ಇವತ್ತ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ JDS ಎಲ್ಲಿದೆ ಅಂತ. ಇವ್ರು ಎಲ್ಲಿದ್ದಾರೆ? ಇಂಡಿಯಾನಲ್ಲಿ 3 ಸ್ಟೇಟ್ ನಲ್ಲಿ ಇವ್ರು ಇದ್ದಾರೆ. ಮುಂದಿನ ದಿನ ಅವು ಉಳಿಸ್ಕೋಬೇಕಂದ್ರೆ ಬಹಳ ಕಷ್ಟ ಇದೆ ಇವರಿಗೆ. ಇವತ್ತ ನಾವು ರಾಜ್ಯ ಮಟ್ಟದಾಗ ನಾವು ಮಾತಾಡಬಾರ್ದು, ನಮ್ಮ ವರಿಷ್ಠರು ಅದಕ್ಕೆ ಉತ್ತರ ಕೊಡ್ತಾರೆ. ಸರ್, ಕಲಬುರಗಿಯಲ್ಲಿ ಅಭಿವೃದ್ಧಿ ಎಂಬುದು ಕುಂಠಿತ ಆಗಿದೆ. ಅದಕ್ಕೋಸ್ಕರ ಧ್ವನಿ ಬಿಜೆಪಿ ಇರ್ತಾ ಇಲ್ಲ ಮತ್ತು JDS ಇರ್ತಾ ಇಲ್ವಾ, ಏಕೆ ಅಂತ ನಮ್ದೊಂದು ಪ್ರಶ್ನೆ. ನೋಡಿ, ನಾವು ನಮ್ಮ ಪಕ್ಷ ಕಡೆಯಿಂದ ನಾವಾಗ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗ್ಲಿ ಹಲವಾರು ಸಲ ನಾವು ಧ್ವನಿ ಎತ್ತಂತ ಕೆಲಸ ನಾವು ಮಾಡಿದ್ವು. ಈಗ ಬಿಜೆಪಿದವರು ನಮ್ಮ ದೋಸ್ತಿ ಪಕ್ಷ, ಅದು ನಮ್ಮ ದೋಸ್ತರೇ ಅವರು. ಈ ಬಿಜೆಪಿದವರು ಅವ್ರ ನಾಯಕರು, ಅವ್ರ ಲೋಕಲ್ದಾಗ ಇದ್ದಂತ ಅಧ್ಯಕ್ಷರು, ಅವ್ರ ಕೆಲಸ ಜವಾಬ್ದಾರಿ ಅದು. ಈ ಬಿಜೆಪಿದವ್ರು ಎತ್ತಿಲ್ಲ ಅಂತಂದ್ರೆ ಅದು ನಾವು ಬಿಜೆಪಿದವ್ರಿಗೆ ನಾವು ಟೀಕೆ ಮಾಡಕ್ ಆಗಲ್ಲ. ಈಗ ಅವ್ರಿಗೆ ಏನಿದೆ ಅದು ನಮ್ಗೆ ಗೊತ್ತಿಲ್ಲ. ಈಗ ನಾವು ಪ್ರತಿ ಸಲ ಧ್ವನಿ ಎತ್ತಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನದಾಗ TP JP ನಾವು ಕಲಬುರಗಿ ಜಿಲ್ಲೆದಾಗ ಹೆಚ್ಚಿನ ಮಟ್ಟದಾಗ ಇವತ್ತು ನಮ್ಮ ವರಿಷ್ಠರು ನಮ್ಮ ನಾಯಕರ ಮೇಲೆ ಈ ಭಾಗದಾಗ ಅಭ್ಯರ್ಥಿ ಆದಂತ ಬಹಳಷ್ಟು ಇವತ್ತು ನಾಸಿರ್ ಉಸ್ತಾದ್ ಅವ್ರಾಗ್ಲಿ, ಇವತ್ತು ಬಾಲರಾಜ್ ಗುತ್ತೇದಾರ್ ಆಗ್ಲಿ, ಇವತ್ತ ಶಿವಕುಮಾರ್ ನಾಟೇಕರ್ ಅವರು ಇವತ್ತ ದೊಡ್ಡ ಶಕ್ತಿದಾಗ ಇವತ್ತೊಂದು ಕೋಲಿ ಸಮಾಜದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತ ಕೋಲಿ ಸಮಾಜದಾಗ ದೊಡ್ಡ ದೊಡ್ಡ ನಾಯಕರು ಇವತ್ತು ಹಿಂದಕ್ಕೆ ಹೆಜ್ಜೆ ಇಟ್ಟ ಮೇಲೆ ಇವತ್ತು ಶಿವಕುಮಾರ್ ಅವರು ಇವತ್ತ ಗಟ್ಟಿಯಾಗಿ ನಿಂತು ಇವತ್ತು ಕಲಬುರಗಿ ಜಿಲ್ಲೆದಾಗ ಇವತ್ತು ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಮಾಡಂತ ಕೆಲಸ ಶಿವಕುಮಾರ್ ನಾಟೇಕರ್ ಅವರು ಮಾಡಿದ್ದಾರೆ. ಪ್ರತಿ ಸಲ ಹೋರಾಟ ಮಾಡ್ಕೋತ ನಮ್ಮ ಪಕ್ಷ ಕಡೆಯಿಂದ ಬರ್ತಾ ಇದ್ದಾರೆ. ಇವತ್ತೊಂದು ದೊಡ್ಡ ಶಕ್ತಿ ಇವತ್ತು ಅವರಿಗೆ ಸಮಾಜಿಗೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಅದೊಂದು ಹೆಮ್ಮೆ ಅಂತ ನಮ್ಮ ಪಕ್ಷಕ್ಕಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇವಾಗ ನೀವು ಒಂದ್ ಸಭೆ ಅಥವಾ ಸಮಾರಂಭ ಮಾಡಿದಾಗ ಪಾರ್ಟಿಯಿಂದ JDS ಪಾರ್ಟಿಯಿಂದ ಜನರು ಕಾಣಿಸ್ತಾರೆ, ವೋಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ಏನ್ ಕಾರಣ ಇರ್ಬೋದು? ನೋಡಿ, ಈಗ ನಾವು ಹಿಂದಕ್ಕ ಕುಮಾರವ್ರ ಮುಖ್ಯಮಂತ್ರಿ ಇದ್ದಾಗ 25,000 ರೈತರ ಸಾಲ ಮನ್ನಾ ಮಾಡಿದಾಗ ಆ ಜನ ನಮ್ಗೆ ವೋಟ್ ಹಾಕ್ತಾರಂತ ನಾವು ತಿಳ್ಕೊಂಡು ಎಲೆಕ್ಷನ್ ಮಾಡಿಲ್ಲ ನಮ್ಮವ್ರು. ಯಾಕಂದ್ರೆ ಆ ಜನ ಈ ಗ್ಯಾರಂಟಿ ಕಾರ್ಡ್ ಇವರು ಏನದ ಇವ್ರಿಗೆ ಜನರಿಗೆ 5 ಗ್ಯಾರಂಟಿ ತಂದು ಇದು ಮಾಡಿ ಇವತ್ತು ಜನರು ಓಟ್ ತಗೊಂಡಿದ್ದಾರೆ. ಇವತ್ತು ಆ ಜನರಿಗೆ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಇವತ್ತ ಜನ ಸೇರ್ತಾರೆ, ಅದೊಂದು ಪಾಠಣ. ಇವತ್ತು ಏನಾಗುತ್ತೆ ಅಂದ್ರೆ ರಾಜಕೀಯ ಎಲೆಕ್ಷನ್ಗಳು ಇವತ್ತು ಹೆಂಗ ನಡಿಬೇಕು, ಹೆಂಗ್ ನಡೀತಾವ ನಿಮ್ಗೆ ಚಲೋ ಗೊತ್ತಿದೆ. ಇವತ್ತು ಯಾವನು ಎಲ್ಲಾ ರೀತಿಯಲ್ಲಿ ಬಲವಂತಾಗಿರ್ತಾನೆ, ಜನ ಅವ್ರ ಕಡೆ ತಿರುಗುತ್ತಾರ. ಇವತ್ತು ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇವತ್ತು ಎಲೆಕ್ಷನ್ಸ್ ಮಾಡ್ಬೇಕಂದ್ರೆ ಇವತ್ತು ಸಾಮಾನ್ಯ ಮಾತಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಎಲೆಕ್ಷನ್ಸ್ ಮಾಡ್ಬೇಕಂದ್ರೆ. ಈಗ ಮುಂದಿನ ದಿನದಾಗ ನಾವು ಪಕ್ಷ ಕಟ್ತಾ ಇದ್ದೇವೆ, ನೋಡೋಣ. ಜನ ನಮ್ಗೆ ನಮ್ಮ ಪಕ್ಷಕ್ಕಾಗ್ಲಿ ನಮ್ಗೆಲ್ಲರಿಗೂ ಒಂದು ಅವಕಾಶ ಕೊಟ್ರೆ ನಾವು ಜನರಿಗೆ ಅಭಿವೃದ್ಧಿ ಮಾಡ್ಬೇಕಂತ ನಮ್ಗೊಂದು ಬಹಳ ಒಂದು ಮನಸ್ಸಿನಲ್ಲಿ ಇದೆ. ನಾವೆಲ್ಲ ಯುವಕರು ಇದು ಅದಕ್ಕ ಜನ ನಮ್ಮ ಭಾಗದಾಗ ನೋಡೋಣ. ಈಗ ಮುಂದಿನ ದಿನದಾಗ ನಮ್ಗೆ ಯಾವ ಮಟ್ಟಕ್ಕೆ ನಮ್ಗೆ ಸಹಾಯ ಮಾಡ್ತಾನ ಜನರ ಮೇಲೆ ಒಂದು ವಿಶ್ವಾಸ ಇದೆ. ನಮ್ಮ ಭಾಗದಾಗ ನಮ್ಗೆ ಈ ಭಾಗದಾಗ ನಮ್ ಪಾರ್ಟಿ ಒಂದ್ ದೊಡ್ಡ ಲೆವೆಲ್ದಾಗ ಶಕ್ತಿಯಾಗಿ ಹಿಂದಕ್ಕೂ ನಮ್ಮ ಪಕ್ಷ ಉಳಿತು. ಅದೇ ದಿನ ಮತ್ತೆ ತಿರುಗಿ ನಾವು ತಗೊಂಡ್ ಬರ್ತಾವ ಅಂತ ನಮ್ಗೊಂದು ವಿಶ್ವಾಸ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕಲಬುರಗಿಗೆ ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ರು. ಅದಾದ ಬಳಿಕ ತಾವು ಯಾರು ಎಲ್ಲಿ ಕಾಣಿಸ್ಲಿಲ್ಲ. ಎಲ್ಲಿ ಕಾಣಿಸಿದ್ದಾರೆ? JDS ಅವರು ಎಲ್ಲ ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಜನ. ಸದಸ್ಯ ಅಭಿಯಾನ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದೇನ್ ಚಾಲನೆ ಕೊಟ್ಟಿದ್ರು. ಇವತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಾನು ಆಲ್ರೆಡಿ ನಮ್ಮ ಪಾರ್ಟಿ ಆಫೀಸಿಗೆ ನಾನು ಸದಸ್ಯ ಅಭಿಯಾನ ನನ್ನ ಭಾಗದಾಗ ಎಲ್ಲ ಬೂತ್ ಕಮಿಟಿ ಮಾಡಿ ನಾನು ಸಲ್ಲಿಸಿದ್ದೀನಿ. ಹಂಗ ನಮ್ 9 ಕ್ಷೇತ್ರದಾಗ ಆಲ್ರೆಡಿ 5-6 ಕ್ಷೇತ್ರ ನಮ್ ಕಂಪ್ಲೀಟ್ ಆಗಿದೆ. ಯಾಕಂದ್ರೆ ಸದಸ್ಯ ಅಭಿಯಾನ ಮಾಡ್ಬೇಕಂದ್ರೆ ಅದಕ್ಕೇನ್ ಮೀಡಿಯಾ ಮಾಡೋದಿಲ್ಲ, ಪ್ರಚಾರ ಮಾಡೋದಿರಲ್ಲ. ಜನರು ಬಾಗಿಲಿಗೆ ಹೋಗ್ಬೇಕು, ಅಲ್ಲಿ ನಾವು ಟೀಮ್ ರಚನೆ ಮಾಡಿ ಅಲ್ಲಿ ಪ್ರಾಪರ್ ಚಾನೆಲ್ದಾಗ ನಾವು ಸದಸ್ಯ ಅಭಿಯಾನ ನಮ್ಮ ಪಕ್ಷದ್ದು ನಾವು ಮಾಡ್ಕೊತ ಎಲ್ಲ ಇವತ್ತು 5-6 ಕಾನ್ಸ್ಟಿಟ್ಯೂನ್ಸಿ ನಮ್ಮ ಹತ್ರ ಈಗ ಪಾರ್ಟಿ ಆಫೀಸ್ ನಲ್ಲಿ ನಮ್ ಬಿರ್ಬಿಟ್ಟಿ ಅವರು ಎಲ್ಲಾ ರೀತಿಯಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲ ಪುಸ್ತಕಗಳು ಬೂತ್ ಕಮಿಟಿ ಎಲ್ಲ ಪುಸ್ತಕಗಳು ಸಬ್ಮಿಟ್ ಆಗ್ಬಿಟ್ಟಿದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಚಾಲನೆ ಕೊಟ್ಟಿದ್ರು. ನಮ್ಮ ಯುವ ನಾಯಕರು ಇವತ್ತ ರಾಜ್ಯ ಮಟ್ಟದಾಗ ಇವತ್ತು ಯುವಕರಿಗೆ ಒಂದು ಕಣ್ಮಣಿಯಾಗಿ ಇವತ್ತು ಯುವಕರ ಶಕ್ತಿಯಾಗಿ ಓಡಾಡ್ತಾ ಇದ್ದಾರೆ.
ನಮ್ಮ ಪಕ್ಷ ಕಡೆಯಿಂದ ಕಲಬುರಗಿ ಮಹಾಜನತೆಗೆ ನಾವು ಹೇಳೋದು ಒಂದೇ ಏನಂದ್ರೆ ಮುಂದಿನ ದಿನದಾಗ ಟಿಪಿ ಜೆಡ್ಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಗಟ್ಟಿಯಾಗಿ ನೀವು ನಿಲ್ತ್ರೆ ನಮ್ಮ ಪಕ್ಷ ಜೊತೆ ಮುಂದಿನ ದಿನದಾಗ ನಾವೆಲ್ಲ ಯುವ ನಾಯಕರು, ನಮಗೆ ಇದ್ದಂತ 5-6 ಅಭ್ಯರ್ಥಿಗಳು ಏನಿದ್ದಾರೆ ಯುವ ನಾಯಕರು ಹೋರಾಟ ಮಾಡೋಂತ ಶಕ್ತಿ ನಮ್ಮ ಹತ್ರ ಇದೆ. ನಾವು ಜನರಿಗೆ ಒಂದು ನ್ಯಾಯ ಕೊಡೋಂತ ಶಕ್ತಿ ನಮ್ಮ ಹತ್ರ ಇದೆ. ಜನರಿಗೆ ಒಂದು ನ್ಯಾಯ ಕೊಡಿಸಂತ ಹೋರಾಟ ನಾವು ಮಾಡ್ತೋ ಅಂತ ಮುಂದಿನ ದಿನದಾಗ ಟಿಪಿ ಜೆಡ್ಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಇವತ್ತ ನಮ್ಗೆ ಅಲಯನ್ಸ್ ಅಂತಿತ್ತು, ಇವತ್ತು ಸಿಂಗಲ್ ನಾವು ಹೋಗ್ಬೇಕಂತ ನಮ್ಮ ವರಿಷ್ಠರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಜನವರಿ 1 ಅಲ್ಲಿಂದ ಇವತ್ತು ನಾವು ನಮ್ಮ ಅಧ್ಯಕ್ಷರು ನಮ್ಮ ನಾಸಿರ್ ಉಸ್ತಾದ್ ಸಾಹೇಬ್ರು ನಾವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿದ್ದು. ಜನವರಿ 1ನೇ ತಾರೀಕಿಲಿಂದ ನಾವು ಪ್ರತಿಯೊಂದು ಕ್ಷೇತ್ರನಲ್ಲಿ ಅಲ್ಲಿ ನಮ್ಮ ಅಭ್ಯರ್ಥಿಗಳು, ಇವತ್ತ ದಕ್ಷಿಣದಾಗ ನಾನು ಅಭ್ಯರ್ಥಿಯಾಗಿ ಇಳಿದಿದೆ, ಕಣಕ್ಕೆ ಇಳಿದಿದೆ. ಮನೆ ಬಾಗಿಲಿಗೆ ಹೋಗಿ ನಮ್ಮ ಪಕ್ಷದ ಇಂದ ನಮ್ಮ ಪಾರ್ಟಿ ಏನೇನ್ ಮಾಡಿದೆ, ನಮ್ಮ ಪಕ್ಷದ ಎಲ್ಲಾ ಅಭಿವೃದ್ಧಿಗಳು, ಯಾವ ರೀತಿಯಲ್ಲಿ ಪಕ್ಷ ಕಟ್ಟಬೇಕು, ಪಕ್ಷಕ್ಕೆ ಬಿಟ್ಟು ಹೋದವರು ಹಳಿ ಜನ ಯಾರ್ಯಾರಿದ್ದಾರೆ, ಹಿರಿಯರು ಇದ್ದಾರೆ ನಮ್ಮ ಪಕ್ಷ ಬಿಟ್ಟು ಹೋದವರು. ನಾವು ಎಲ್ಲ ಸೇರ್ಕೊಂಡು ಟೀಮ್ ಎಲ್ಲ ಸೇರ್ಕೊಂಡು ಹಿರಿಯರ ಬಾಗಿಲಿಗೆ ಹೋಗಿ ಅವ್ರಿಗೆ ನಮ್ಮ ಪಕ್ಷಕ್ಕೆ ಮತ್ತೆ ವಾಪಸಿ ಅಂತ ತಗೊಂಡ್ ಬರ್ಬೇಕಂತ ನಮ್ದೊಂದು ವಿಚಾರ ಇದೆ. ಇವತ್ತಿಗೂ ರೈತರಾಗ್ಲಿ, ಇವತ್ತು ಹಲವಾರು ಜನ ಇವತ್ತು JDS ಪಕ್ಷಕ್ಕೆ ಇವತ್ತು ನೆನೆಸ್ತಾರೆ. ನಮ್ಮ ವರಿಷ್ಠರು ಆಗ್ಲಿ ಇವತ್ತೊಂದು ಕೋರ್ ಕಮಿಟಿ ಮಾಡಿದ್ದಾರೆ. ಆ ಕೋರ್ ಕಮಿಟಿ ಟೀಮ್ ಎಲ್ಲ ಬಂದು ಇವತ್ತು ಯಾರ್ಯಾರ ಕ್ಷೇತ್ರದಲ್ಲಿ ಏನೇನ್ ಜವಾಬ್ದಾರಿ ಕೊಡ್ಬೇಕು ಆ ಜವಾಬ್ದಾರಿ ಕೊಡ್ತಾರೆ. ಈಗ ಮುಂದಿನ ದಿನದಾಗ ನಾವು ಜವಾಬ್ದಾರಿ ನಾವು ಸ್ವೀಕಾರ ಮಾಡಿ ನಾವು ಮುಂದಿನ ದಿನದಾಗ ಪಕ್ಷ ಕಟ್ಟಂತ ಕೆಲಸ ನಾವು ಮಾಡ್ತೇವೆ. ಜನ ನಮ್ ಜೊತೆ ಇರ್ತಾರ, ಜನ ನಮ್ ಜೊತೆ ಉಳಿತಾರ. ಮುಂದಿನ ದಿನದಾಗ ಒಂದು ಕಲಬುರಗಿ ಜಿಲ್ಲೆದಾಗ ಒಂದು ಇತಿಹಾಸ ನಾವು ಮಾಡಿ ತೋರಿಸ್ತ ಅಂತ ನಮ್ಗೊಂದು ನಂಬಿಕೆ ಇದೆ. ಜನರನ್ನು ಬೇಜಾರಾಗಿ ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಪಕ್ಷಲಿಂತ. ಯಾವ್ದು ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಸೀನಿಯರ್ ಸಿಟಿಜನ್ಸ್ ನೋಡ್ರಿ, ಸಿಟಿ ಮಹಾನಗರ ಪಾಲಿಕೆದಾಗ ಇವತ್ತು ಓಡಾಡ್ತಾ ಇರ್ತಾರೆ 2 ತಿಂಗಳು 3 ತಿಂಗಳಿಂದ ಈ ಖಾತಾ ಬಿ ಖಾತಾಗೆ ಹಲವಾರು ಕೆಲ್ಸಕ್ಕೆ ಸೀನಿಯರ್ ಸಿಟಿಜನ್ಸ್ ಓಡಾಡ್ತಾ ಇದ್ದಾರೆ. ಯಾವ್ದು ಅವ್ರಿಗೆ ಪ್ರಾಪರ್ ಚಾನೆಲ್ನಾಗ ಅವ್ರಿಗೆ ಸರ್ವಿಸ್ ಸಿಗ್ತಾ ಇಲ್ಲ. ಇವೆಲ್ಲ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ಕರ್ನಾಟಕದಾಗ ಇವತ್ತೇನ್ ಚರ್ಚೆ ನಡೀತಾ ಇದೆ ಅಂದ್ರೆ ಅದು ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಆಗ್ತದ, ಯಾವಾಗ ನಾವು ಅಧಿಕಾರದಾಗ ಕೊಡ್ಬೇಕು, ಇದಿಷ್ಟೇ ಇವರು ಡಿಸ್ಕಷನ್ ನಡೀತಾ ಇದೆ. ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡಲ್ಲ. ಇಲ್ಲಿದ್ದಂತ ನಾಯಕರು ಮಾತಾಡಲ್ಲ, ಮಂತ್ರಿಗಳು ಮಾತಾಡಲ್ಲ. ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡಲ್ಲ. ಬಿಜೆಪಿದವ್ರಿಗೆ ಇವ್ರು ಟೀಕೆ ಮಾಡ್ತಾರ, ಅವ್ರಿಗೆ ಟೀಕೆ ಮಾಡ್ತಾರ. ಇದೇ ನಡೀತಾ ಇದೆ. ಅದಕ್ಕೆ ಜನ ನೋಡ್ತಾ ಇದ್ದಾರೆ. ಜನ ಮುಂದಿನ ದಿನದಾಗ JDS ಪಕ್ಷ ಕೈ ಹಿಡಿತಾರ ಅಂತ ನಮ್ಗೊಂದು ನಂಬಿಕೆ ಇದೆ. ಮತ್ತೆ 2028ದಾಗ ಈ ರಾಜ್ಯದ ಮತ್ತೆ ಕುಮಾರಣ್ಣವ್ರಿಗೆ ಅಧಿಕಾರಕ್ಕೆ ತರ್ತಾರಂತ ನಮ್ಗೊಂದು ವಿಶ್ವಾಸ ಇದೆ. ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯ ಇವತ್ತು ಒಂದು ಪಕ್ಷ ಕಟ್ಟಕ್ಕ ಇವತ್ತು ಹಗಲು ರಾತ್ರಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಇವತ್ತು ಅವರಿಗೆ ನಾಯಕರಂತ ಸ್ವೀಕಾರ ಮಾಡಿಬಿಟ್ಟಿದ್ದು. ನಮ್ಮ ಯುವ ನಾಯಕರು ಮುಂದಿಂದು ನಮ್ಮ ನಾಯಕರು ಅಂತ ಇವತ್ತು ಸ್ವೀಕಾರ ಮಾಡಿಬಿಟ್ಟಿದ್ದು. ಇವತ್ತು ಅವ್ರ ಹತ್ರ ಒಂದು ಶಕ್ತಿ ಇದೆ, ಅವ್ರು ಮಾತಾಡೋಂಥ ಶಕ್ತಿ, ಮತ್ತೆ ಬಹಳ ಆಕ್ಟಿವ್ ಆಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ದಾರೆ. ಮುಂದಿನ ದಿನದಾಗ ಅವ್ರ ನೇತೃತ್ವಕ್ಕೆ ನಾವು ಇವತ್ತು ಈ ಭಾಗದಾಗೂ ಆಗ್ಲಿ ಎಲ್ಲ ರೀತಿಯಲ್ಲಿ ಪಕ್ಷ ಕಟ್ಟಂತ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಕೃಷ್ಣಾರೆಡ್ಡಿ ಅವರು ಮಾತು ಕೊಟ್ರೆ ನಡೆಸಿಕೊಡುವವರೆಗೂ ಬಿಡೋದಿಲ್ಲ. ಯಾವುದೇ ಕಣ್ಣ ಹತ್ರ ಕಷ್ಟ ಅಂತ ಬಂದ ಜನರಿಗೆ ಮಾತು ಕೊಟ್ರೆ ಅಂದ್ರೆ ತಾವು ಮಾತು ಕೊಟ್ರೆ ನಡೆಸ್ಕೊಡುವವರೆಗೂ ಬಿಡಲ್ಲ ಎಂಬ ಒಂದು ಮಾತಿದೆ. ಸತ್ಯನಾ ಸರ್? ನೋಡಿ, ಈಗ ನಾವು ಯಾವ್ದು ಒಂದು ಮಾತು ಕೊಟ್ಟಿದ್ದು ಅಂದಾಗ ಅದು ನಾವು ಪಾಲನೆ ಮಾಡಿ ಅದಕ್ಕೆ ಇವತ್ತು ಸ್ವೀಕಾರ ಮಾಡಂತ ಕೆಲಸ ನಾವು ಮಾಡ್ತೀನಿ. ಯಾಕಂದ್ರೆ ಇವತ್ತು ಯಾವ್ದು ಬಿ ಕೆಲಸ ಆಗ್ಲಿ, ಇವತ್ತು ಯಾರು ಕಷ್ಟದಾಗ ನಮ್ಮ ಹತ್ರ ಬರ್ತಾರೆ, ಇವತ್ತು ಆ ಆಫೀಸ್ದಾಗ ಈ ಆಫೀಸ್ದಾಗ ಕೆಲಸ ಆಗಿಲ್ಲ ಸರ್, ನಮ್ಗೆ ಸ್ವಲ್ಪ ಹೇಳಿ ನೀವು ಮಾಡಿಸ್ಕೊಡ್ರಿ ಅಂದಾಗ ನಾನು ಫಾಲೋ ಅಪ್ ಮಾಡಿ ಮಾಡಿಸ್ಕೊಡ್ತೀನಿ. ಅದೇ ತರ ಜನ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಮುಂದಿನ ದಿನದಾಗ ಆ ವಿಶ್ವಾಸ ನಾನು ಜನರಿಗೆ ತಗೊಂಡು ನಡೀತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.